ನಮ್ಮ ಮೆಟ್ರೋ ಅಲ್ಲ, ಇದು ದುಬಾರಿ ಮೆಟ್ರೋ ಅನ್ನೋದು ಪ್ರಯಾಣಿಕರ ಆಕ್ರೋಶ. ದರ ಇಳಿಕೆಗೆ ಸಿಎಂ ಕೂಡ ನಿರ್ದೇಶನ ಮಾಡಿದ್ದಾರೆ. ಆದರೆ ಬಿಎಂಆರ್ಸಿಎಲ್ ಎಂಡಿ ಮಾತ್ರ ಇಳಿಕೆ ಮಾಡೋಕೆ ಆಗಲ್ಲ, ಬೇಕಾದ್ರೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಧ್ಯೆ ಈ ದರ ಏರಿಕೆ ಬಡಿದಾಟ ತಾರಕಕ್ಕೇರಿದೆ. ಏನಿದು ಬಡಿದಾಟ, ಬನ್ನಿ ನೋಡೋಣ. ನಮ್ಮ ಮೆಟ್ರೋ ನಮ್ಮ ಹೆಮ್ಮೆ, ಬೆಂಗಳೂರಿಗರ ಜೀವನಾಡಿ, ಲಕ್ಷಾಂತರ ಜನರಿಗೆ ಆಧಾರವಾಗಿದೆ. ಮೆಟ್ರೋ ಅಂದ್ರೆ ಸಾಕು ಜನ ಮುಗಿಬೀಳ್ತಿದ್ರು. ಅದೆಷ್ಟೋ ಜನರಿಗೆ ಮೊದಲ ಮೆಟ್ರೋ ಸಂಚಾರ ವಿಮಾನದಲ್ಲಿ ಓಡಾಡಿರೋ ಖುಷಿಯೂ ಕೊಟ್ಟಿತ್ತು. ಆದರೆ ಇದೀಗ ಜನರು ಹಂತ ಹಂತವಾಗಿ ಮೆಟ್ರೋ ಪ್ರಯಾಣಕ್ಕೆ ಗುಡ್ ಬೈ ಹೇಳ್ತಿದ್ದಾರೆ. ಕಾರಣ ಮೆಟ್ರೋ ಪ್ರಯಾಣ ದರ ದುಬಾರಿ. ದುಬಾರಿಯಾದ ನಮ್ಮ ಮೆಟ್ರೋ, ಖಾಲಿ ಖಾಲಿ ಸಂಚಾರ. ಮೆಟ್ರೋ ಪ್ರಯಾಣ ದರ ಏರಿಕೆ, ಪ್ರಯಾಣಿಕರ ಸಂಖ್ಯೆ ಇಳಿಕೆ. ಹೌದು, ಸಾಮಾನ್ಯ ದರದಲ್ಲೇ ಹಾಯಾಗಿ ಮೆಟ್ರೋದಲ್ಲಿ ಓಡಾಡ್ತಿದ್ದ ಲಕ್ಷಾಂತರ ಜನರಿಗೆ ಮೆಟ್ರೋ ದರ ಏರಿಕೆಯಿಂದ ಶಾಕ್ ಕೊಟ್ಟಂತಾಗಿದೆ. ಅದು ಯಾವ ಮಟ್ಟಿಗೆ ಅಂದ್ರೆ, ದರದಲ್ಲಿ 1 ಡಬಲ್ ಮಾಡಿರೋದು ಈ ಮೆಟ್ರೋ ಸಹವಾಸವೇ ಬೇಡ ಅನ್ನೋ ಮಟ್ಟಿಗೆ ಜನರು ಆಕ್ರೋಶ ಹೊರಹಾಕ್ತಿದ್ದಾರೆ. 35% 40% ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಕೆಯೂ ಆಗಿದೆ. ಯಾಕಂದ್ರೆ ನಿತ್ಯ ಮೆಟ್ರೋದಲ್ಲಿ 8 ರಿಂದ 9 ಲಕ್ಷ ಪ್ರಯಾಣಿಕರು ಓಡಾಡ್ತಾರೆ. ಆದರೆ ದರ ಏರಿಕೆ ಬೆನ್ನಲ್ಲಿ ನಿತ್ಯ 6 ರಿಂದ 7 ಲಕ್ಷಕ್ಕೆ ಪ್ರಯಾಣಿಕರ ಸಂಚಾರ ಇಳಿಕೆಯಾಗಿದೆ. ಇನ್ನು ಪ್ರಯಾಣಿಕರ ಸಂಖ್ಯೆ ಇಳಿಕೆ ಆದ್ಮೇಲೆ ಕಲೆಕ್ಷನ್ ಅಲ್ಲೂ ಕಡಿಮೆ ಆಗೋದು ಸಹಜ ಆಗಿದೆ. ಇದು ನಮ್ಮ ಮೆಟ್ರೋ ಅಲ್ಲ, ಅಧಿಕಾರಿಗಳ ಮೆಟ್ರೋ ಆಗಿದೆಯಂತ ಪ್ರಯಾಣಿಕರು ಆಕ್ರೋಶ ಹೊರಹಾಕಿದ್ದಾರೆ. ಬಿಎಂಆರ್ಸಿಎಲ್ ನಮ್ಮ ಮೆಟ್ರೋ ಅಂತ ಇಟ್ಟಿದ್ದಾರೆ. ಅದು ಕರೆಕ್ಷನ್ ಮಾಡಬೇಕು. ನಮ್ಮ ಮೆಟ್ರೋ ಅಲ್ಲ ಅದು, ಅಂದ್ರೆ ಜನರ ಮೆಟ್ರೋ ಅಲ್ಲ ಅದು ಅಧಿಕಾರಿಗಳ ಆಡಳಿತಾರೂಢ ಪಕ್ಷದ ಮೆಟ್ರೋ ಆಗಿದೆ. ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳ ಹೊಂದಾಣಿಕೆಯಿಂದ ಇದು ಮೆಟ್ರೋ ದರ ಏರಿಕೆ ಆಗಿದೆ ಹೊರತಾಗಿ ಕಾಂಗ್ರೆಸ್ ಮಾತ್ರ ಮಾಡಿರೋದು ಅಥವಾ ಬಿಜೆಪಿ ಮಾತ್ರ ಮಾಡಿರೋದಲ್ಲ. ಅಲ್ಲ, ಇದು ಸಡನ್ ಆಗಿ ಹೈಕ್ ಮಾಡಿರೋದು ಬಹಳ ಅನ್ಯಾಯ ಅಂತ ನಾನು ಹೇಳಬಲ್ಲೆ. ನಾವು ದಿನ ಟ್ರಾವೆಲ್ ಮಾಡ್ತೀವಿ, ನಮಗೆ ಬೇರೆ ಆಪ್ಷನ್ ಇಲ್ಲ, ಹಂಗಾಗಿದೆ. ಮೆಟ್ರೋ ಪ್ರಯಾಣ ದರ ಇಳಿಕೆಗೆ ಸಿಎಂ ನಿರ್ದೇಶನ. ಬಿಎಂಆರ್ಸಿಎಲ್ಗೆ ಸೂಚನೆ ಕೊಟ್ಟ ಸಿದ್ದರಾಮಯ್ಯ. ಇದೀಗ ಸಿಎಂ ಸಿದ್ದರಾಮಯ್ಯರೇ ಮೆಟ್ರೋ ಪ್ರಯಾಣ ದರ ಇಳಿಕೆಗೆ ಆಗ್ರಹ ಮಾಡಿದ್ದಾರೆ. ಟ್ವೀಟ್ ಮೂಲಕ ಬಿಎಂಆರ್ಸಿಎಲ್ಗೆ ಸೂಚನೆ ಕೊಟ್ಟಿರೋ ಸಿದ್ದರಾಮಯ್ಯ, ದರ ದ್ವಿಗುಣ ಆಗಿದ್ದು ವೈಪರೀತ್ಯಗಳಿಗೆ ಕಾರಣವಾಗಿದೆ. ಹೆಚ್ಚಳ ಅಸಹಜವಾಗಿರುವಲ್ಲಿ ದರ ಕಡಿಮೆ ಮಾಡಿ ಪ್ರಯಾಣಿಕರ ಹಿತ ಕಾಪಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಬೆಂಗಳೂರು ಮೆಟ್ರೋ ಪ್ರಯಾಣ ದರ ಪರಿಷ್ಕರಣೆಯನ್ನ ಜಾರಿಗೆ ತಂದಿರುವ ರೀತಿಯಲ್ಲಿ ಕೆಲವು ವಿಭಾಗಗಳಲ್ಲಿ ದರಗಳು ದ್ವಿಗುಣಗೊಳ್ಳುವುದರೊಂದಿಗೆ ವೈಪರೀತ್ಯಗಳಿಗೆ ಕಾರಣವಾಗಿದೆ. ಈ ಸಮಸ್ಯೆಗಳನ್ನು ತುರ್ತಾಗಿ ಪರಿಹರಿಸಲು ಮತ್ತು ಹೆಚ್ಚಳ ಅಸಹಜವಾಗಿರುವಲ್ಲಿ ದರ ಕಡಿಮೆ ಮಾಡಲು ನಾನು ಬಿಎಂಆರ್ಸಿಎಲ್ನ ಎಂಡಿಯನ್ನ ಕೇಳಿದ್ದೇನೆ. ಪ್ರಯಾಣಿಕರ ಹಿತ ಕಾಪಾಡಬೇಕು. ಮೆಟ್ರೋ ದರ ಇಳಿಕೆಯಾಗಲ್ಲ, ಪರಿಶೀಲನೆ ಮಾಡ್ತೀವಿ. ಟಿವಿ9ಗೆ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ್ ರಾವ್ ಹೇಳಿಕೆ. ಫೇರ್ಫಿಕೇಷನ್ ಕಮಿಟಿ ಪ್ರಕಾರವೇ ದರ ಏರಿಕೆ ಮಾಡ್ತಿದ್ದೇವೆ ಅಂತ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ ರಾವ್ ಹೇಳಿದ್ರು. ಆದರೆ ಎಲ್ಲೆಲ್ಲಿ ದರ ಜಂಪ್ ಆಗಿದೆ ಪರಿಶೀಲನೆ ಮಾಡ್ತೀವಿ ಅಂದಿದ್ದಾರೆ. We are as an organization bound by the decision of the Fare Fixation Committee because that is constituted under an act of law. So the law prakara ide. So Fare Fixation Committee the recommendation ಇನ್ನೊಂದು ಸರಿ ನಾವು ಪುನರ್ ಪರಿಶೀಲನೆ ಓದ್ತಾ ಇದ್ದೇವೆ. ಆ Fare Fixation Committee ಮಿತಿಯೊಳಗೆ what exactly is the intent of the fare fixation? Is there any scope for us to provide relief in this regard ಅಂತ ಹೇಳಿಬಿಟ್ಟು 3-4 ದಿವಸದಿಂದ ನಾವು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಲಾಟ್ ಆಫ್ ರೆಪ್ರೆಸೆಂಟೇಷನ್ಸ್ ಹ್ಯಾವ್ ಕಮ್ ಆ್ಯಂಡ್ ವಿ ಥಿಂಕ್ ದಟ್ ಅಟ್ ಲೀಸ್ಟ್ ಫಾರ್ ದೋಸ್ ಪ್ಯಾಸೆಂಜರ್ಸ್ ಹೂ ಹ್ಯಾವ್ ಬೀನ್ ಬೇಸಿಕಲಿ ವಾಟ್ ವಿ ಫೈಂಡ್ ಇಸ್ ದಟ್ ಇನ್ ಸಮ್ ಆಫ್ ದ ಕೇಸಸ್ ದೇರ್ ಹ್ಯಾಸ್ ಬೀನ್ ಅ ಜಂಪ್, ಒನ್ ಎಕ್ಸ್ಟ್ರಾ ಸ್ಟೇಜ್ ದೆನ್ ವಾಟ್ ವಿ ಆಂಟಿಸಿಪೇಟೆಡ್. ಸೊ ಅದನ್ನು ನಾವು ಹೇಗೆ ಅದನ್ನು ಸೆಟ್ರೈಟ್ ಮಾಡಿಸ್ಬೇಕು ಅಂತ ಹೇಳಿ ನಾವು ಕ್ರಮ ತಗೊಳ್ತಿದ್ದೇವೆ. ಇದರಲ್ಲಿ ನಮ್ಮ ಪಾತ್ರ ಇಲ್ಲ, ಡಿಸಿಎಂ ಡಿಕೆ ಸಚಿವ ಎಂಬಿ ಪಾಟೀಲ್ ಹೇಳಿದ್ರು. ಬಿಎಂಆರ್ಸಿಎಲ್ ಏನು ಡಿಸಿಷನ್ ತಗೊಳ್ತಾರೋ ತಗೊಳ್ಳಿ, ಅದಕ್ಕೊಂದು ಸಪ್ರೇಟ್ ಕಮಿಟಿ ಇದೆ, ಅದಕ್ಕೊಬ್ರು ಜಡ್ಜ್ ನೇಮಕ ಮಾಡಿರ್ತಾರೆ. ನಾವು ಗೌರ್ಮೆಂಟ್ ನಮ್ಮ ಅಭಿಪ್ರಾಯ ತಿಳಿಸ್ತೀವಿ ಅಷ್ಟೇ. ಇಟ್ ಇಸ್ ಲೆಫ್ಟ್ ಟು ದೆಮ್. ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ನಾವು ರಾಜ್ಯ ಸರ್ಕಾರ ಉಳಿಸ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಅದ್ರ ಮೇಲೆ ಮುಖ್ಯಮಂತ್ರಿ ಹೇಳಿಕೆ ಲಘು ಹೋಗ್ತಾ ಕೇಂದ್ರ ರೈಲ್ವೆ ಸಚಿವರು ಮೆಟ್ರೋ ಯಾರಿಗೆ ಬರ್ತದೆ? ಅಶ್ವಿನ್ ವೈಷ್ಣವ್ ಅವ್ರು ಬರ್ತಾರ? ಹೇಳಿ, ಅವರು ಕಡಿಮೆ ಮಾಡ್ತೀವಿ, ನಾವು ರಾಜ್ಯ ಸರ್ಕಾರ ಕಡಿಮೆ ಮಾಡ್ತೀವಿ ಅಂತಂದ್ರೆ ನಾವು ಕಡಿಮೆ ಮಾಡ್ತೀವಿ ಅಂತ ಹೇಳಬೇಕು. ದರ ಪರಿಷ್ಕರಣೆ ಮಾಡಿ ಅಂತ ಪತ್ರ ಬರೆದಿದ್ದೇ ಸಿಎಂ ಸಿದ್ದರಾಮಯ್ಯ ಅಂತ ಸಂಸದ ತೇಜಸ್ವಿ ಸೂರ್ಯ ಆರೋಪ ಮಾಡಿದ್ರು.
ಪರಿಷ್ಕರಣೆ ಮಾಡಿ ಅಂತ ಶುರು ಮಾಡಿಸಿದ್ದೇ ಮಾನ್ಯ ಮುಖ್ಯಮಂತ್ರಿಗಳು 2 ತಿಂಗಳ ಹಿಂದೆ BMRCಯಲ್ಲಿ ಪತ್ರ ಬರೆದು BMRCಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಸಿಸಿ ಕಳೆದ 3-4 ದಿವಸ ಇದು ನಮ್ಮ ಕೈಲಿಲ್ಲ ಇದು ಕೇಂದ್ರ ಸರ್ಕಾರದ್ದು ಅಂತ ರಾಜಕೀಯ ಮಾಡಿ ತಡ ಆದರೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ಈ ದರ ಪರಿಷ್ಕರಣೆ ಮಾಡಿ ಅಂತ ಹೇಳಿ BMRCಯಲ್ಲಿಗೆ ಸೂಚನೆ ಕೊಟ್ಟಿದ್ದಾರೆ. ಮೆಟ್ರೋ ಪಾಸ್ಗಳಲ್ಲಿ BMRCL ಭಾರೀ ಸುಲಿಗೆ. ಪಾಸ್ಗಳ ಮೂಲಕ ಸುಲಿಗೆಗಿಳಿದ್ರ ಅಧಿಕಾರಿಗಳು. ಮೆಟ್ರೋ ದರ ಏರಿಕೆ ಒಂದ್ ಕಡೆಯಾದ್ರೆ ಮತ್ತೊಂದ್ ಕಡೆ ಮೆಟ್ರೋ ಪಾಸ್ಗಳಲ್ಲೂ ಅಧಿಕಾರಿಗಳು ಸುಲಿಗೆಗಿಳಿದಿರೋ ಆರೋಪ ಕೇಳಿ ಬಂದಿದೆ. 1 ಡೇ, 3 ಡೇ, 5 ಡೇ ಪಾಸ್ಗಳಲ್ಲಿ ಭಾರಿ ಸುಲಿಗೆ ಮಾಡ್ತಿದ್ದಾರೆ ಅಂತ ಪ್ರಯಾಣಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಮೆಟ್ರೋ ದಿನದ ಪಾಸ್ಗೆ ಈ ಮೊದಲು 150 ರೂಪಾಯಿ ಇತ್ತು. ಆದ್ರೀಗ 1 ದಿನದ ಪಾಸ್ ದರ 150 ರೂಪಾಯಿರಿಂದ 300 ರೂಪಾಯಿಗೆ ಏರಿಕೆಯಾಗಿದೆ. 3 ದಿನದ ಪಾಸ್ 350ರಿಂದ 600 ರೂಪಾಯಿಗೆ ಏರಿಕೆಯಾದ್ರೆ 5 ದಿನಗಳ ಪಾಸ್ 550ರಿಂದ 800ರವರೆಗೆ ಏರಿಕೆಯಾಗಿದೆ. ಅದೇನೇ ಹೇಳಿ, ನಮ್ಮ ಮೆಟ್ರೋ ದರ ಏರಿಕೆಯಾಗಿರೋದು ಮಧ್ಯಮ ವರ್ಗದವರಿಗೆ ದೊಡ್ಡ ಹೊಡೆತವೇ ಆಗಿದೆ. ಜೀವನಕ್ಕೆ ಆಧಾರ ಆಗಿದೆ ಅಂತ ಇಷ್ಟು ದಿನ ಮೆಟ್ರೋಗೆ ಮುಗಿಬೀಳ್ತಿದ್ದ ಜನರು ಇದೀಗ ದೂರ ಅಂತಿರೋದು ನಿಜಕ್ಕೂ ಬೇಸರ ತಂದಿದೆ. ಈಗಲಾದರೂ MRCL ಎಚ್ಚೆತ್ತು ಬೆಂಗಳೂರಿಗರಿಗೆ ಗುಡ್ ನ್ಯೂಸ್ ಕೊಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.